ಹೀರೋಯಿನ್ ಕಂಪ್ಲೇಂಟ್ ಮಾಡೋದು ಅಥವಾ ಬರಲೇಬೇಕು ಅಂತ ಬೆನ್ನಿಂದ ಹೋಗಿ ಬನ್ನಿ ಕಂಪ್ಲೇಂಟ್ ಅದೆಲ್ಲ ನನಗೆ ಇಷ್ಟ ಇಲ್ಲ. ಸೊ ಬನ್ನಿ ಅಂತ ಕೇಳ್ಕೊತೀವಿ, ಬರಲೇಬೇಕು ಅಂತ ಒತ್ತಾಯ ಮಾಡೋಕ್ಕಾಗಲ್ಲ ಅಷ್ಟೇ. ಕಾಲೇಜ್ ಹುಡುಗರಿಗೆ ಅವ್ರಿಗೇನೆ ಈ ಸಿನಿಮಾ ಮಾಡೋದು, ಜೆನ್ಜಿ ಕಿಡ್ಸ್ ಅಂತಾರಲ್ಲ ಅವ್ರಿಗೆ. ತಮಿಳ್ನಾಡಲ್ಲಿ ಯಾರಿದ್ದಾರೆ ಟಾಪ್ ಇವರು? ಫಾರ್ ಎಕ್ಸಾಂಪಲ್ ಜಿ ಪ್ರಕಾಶ್, ಶ್ವೇತಾ ಮೋಹನ್, ಈಗ ಅನಿರುದ್ಧ ಈಗೇನು ರೆಕಾರ್ಡಿಂಗ್ ಇದೆ. ಸೊ ಅಂತ ದೊಡ್ಡ ನೇಮ್ನೇ ನಾನು ಲೈಫ್ ಡೇಗೆ ಕರ್ಕೊಂಡು ಬಂದ್ಬಿಟ್ಟಿದ್ದೆ. ಕಾಂತಾರ KGF ಯಾರು ಬರ್ದಿದ್ದಾರೆ, ಸೊ ಆ ರೈಟರ್ ಕೂಡ ನನ್ನ ಸಿನಿಮಾ ಬರೀತಾರೆ, ಡಬ್ಬಿಂಗ್ ನಡೀತಾ ಇದೆ ಆಲ್ಮೋಸ್ಟ್. ನಾನು ಕರೆಕ್ಟಾಗಿ ಕೆಲಸ ಮಾಡಿ ನನಗೆ ಗೊತ್ತಿದೆ, ತಪ್ಪಿದ್ರೆ ನೆಕ್ಸ್ಟ್ ಸರಿ ಬಂದು ಮುಗಿತಾರೆ, ರೆಡಿ ಇರ್ತೀವಿ. ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾ ಇದ್ದೀನಿ. ನಿಮಗೆ ರೌಡಿಸಮು ದೇವರಾಣೆಗೂ ಇಲ್ಲ ಸರ್. 60 ದಿನ ಶೂಟಿಂಗ್, 50 ದಿನ ಹೀರೋಯಿನ್ ಕೆಲಸ ಮಾಡಿದ್ದಾರೆ. ನೀವು ಹೆಂಗೆ ಹೇಳ್ತೀರ ರೌಡಿಸಮ್ಸ್? ಅದು ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ, ಎಷ್ಟು ದೊಡ್ಡದಾಗಿ ಯೋಚನೆ ಮಾಡೋ, ಮುಂದೆ ಹೋಗ್ತಾರೆ, ನುಗ್ಗಿ ಹೊಡಿ ಅಂತ ಆ ಪ್ರಯತ್ನದಲ್ಲಿ ಹೋಗ್ತಾರೆ. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಲೈಫ್ ಟುಡೇ ಸಿನಿಮಾದ ನಾಯಕ ಕಿರಣ್ ಆದಿತ್ಯ ಅವರಿದ್ದಾರೆ. ಮಾತಾಡ್ಸೋಣ ಸಿನಿಮಾ ಬಗ್ಗೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಸ್ ಸರ್. ಹಾಡುಗಳ ಮೇಲೆ ಹಾಡುಗಳು ಬಿಡ್ತಾ ಇದ್ರಿ ಲೈಫ್ ಟುಡೇ ಸಿನಿಮಾದು. ರೀಸೆಂಟಾಗಿ ಒಂದು ಹಾಡು ಬಿಟ್ರೆ ಹೆಂಗೆ ಸಿಗ್ತಾ ಇದೆ ರೆಸ್ಪಾನ್ಸು ಸಾಂಗ್ಸ್ಗೆ? ಮೈನ್ಲಿ ಸರ್ 2 ಸಾಂಗ್ ಬಿಟ್ಟಿದ್ದೀವಿ. ಸೊ 2 ತುಂಬ ಚೆನ್ನಾಗಿ ಹೋಗಿದೆ, ಆರ್ಗ್ಯಾನಿಕ್ಕಾಗಿ ತುಂಬ ಚೆನ್ನಾಗಿ ಹೋಗಿದೆ. ಈಗ 3ನೇ ಸಾಂಗ್ ನೀನೊಬ್ಬಳೆ ಅಂತ ಬಿಟ್ಟಿದ್ದೀವಿ, ಸಂಚಿತ್ ಹೆಗ್ಡೆ ಅನುರಾಧ ಭಟ್ ಕಾಂಬಿನೇಷನಲ್ಲಿ. ಈಗ ಸಾಂಗ್ ಪಿಕಪ್ ಆಗ್ತಾ ಇದೆ. ಸೊ ಜನರನ್ನ ತಲುಪಿಸೋ ಅಂತ ಒಂದು ಹಾದಿಲಿ ಇದ್ದೀನಿ ಸರ್, ಹೋರಾಟದಲ್ಲಿ ಇದ್ದೀನಿ. ಆ ಸಾಂಗ್ ರಿಲೀಸು ಇವೆಂಟಿಗೆ ಎಲ್ಲ ಇವೆಂಟ್ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಸರ್ ಸಾಂಗು ನೀನೊಬ್ಬನೇ ಅಂತ ಸಾಂಗ್ ಲಿರಿಕ್ಸ್ ಇದೆ. ಸರ್ ಸೊ ಅದೇ ಥರನೇ ಆಗೋಯ್ತಲ್ಲ ಅಂತಂದರೆ ನೀವು ಒಬ್ಬರೇ ಸಾಂಗ್ ಇವೆಂಟಿಗೆ ಬಂದಿದ್ದು ಪ್ರಮೋಷನ್ ಮಾಡ್ತಾ ಇರೋದು, ನೀವು ಒಬ್ಬರೇ ಆಗೋದ್ರೆ ಹೀರೋಯಿನ್ನೇ ಇಲ್ಲ? ಹೀರೋಯಿನ್ ಇಲ್ಲ ಸರ್, ಅವರು ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಅವ್ರನ್ನ ಸ್ವಲ್ಪ ಫ್ಯಾಮಿಲಿ ಮದುವೆ ಆಗಿದೆ ಈಗ ತಾನೆ, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ರು. ಸೊ ಮುಂದಿನ ದಿನಗಳಲ್ಲಿ ಬರ್ತಾರೆ ಸರ್. ಓಕೆ. ಅದೇ ನೀವು ತುಂಬ ಇವೆಂಟಲ್ಲಿ ಬೇಜಾರು ಮಾಡ್ಕೊಂಡೆ ಮಾತಾಡಿದ್ರಿ. ಏನಾಯ್ತು ಆ್ಯಕ್ಚುಲಿ? ಅಂದರೆ ನೀವು ಕರೆದಿದ್ದಿಲ್ವಾ ಸರಿಯಾಗಿ, ಅಥವಾ ಏನು ಯಾಕೆ ಬಂದಿದ್ದಿಲ್ಲ ಅದು? ಇಲ್ಲ ಸರ್, ಅವರು ಆ್ಯಕ್ಚುಲಿ ಓದ್ ಸಾಂಗ್ ಎಲ್ಲ ಬಂದಿದ್ದಾರೆ, ಫಸ್ಟ್ ಸಾಂಗ್ ಬಂದಿರಲಿಲ್ಲ. ಸೊ ಅವ್ರ ಕೈಲಿ ಎಷ್ಟು ಪಾಸಿಬಲ್ ಇದೆಯೋ ಬರ್ತಾ ಇದ್ದಾರೆ. ಸೊ ಕರೆದಿದ್ದೀವಿ, ಒತ್ತಾಯ ಮಾಡೋಕ್ಕಾಗಲ್ಲ. ಸೊ ನಾನು ಇವಾಗ ಹೀರೋಯಿನ್ನ ಕಂಪ್ಲೇಂಟ್ ಮಾಡೋದು ಅಥವಾ ಬರಲೇಬೇಕು ಅಂತ ಬೆನ್ನಿಂದ ಹೋಗಿ ಬನ್ನಿ ಕಂಪ್ಲೇಂಟ್ ಅದೆಲ್ಲ ನನಗೆ ಇಷ್ಟ ಇಲ್ಲ. ಸೊ ಬನ್ನಿ ಅಂತ ಕೇಳ್ಕೊತೀವಿ, ಬರಲೇಬೇಕು ಅಂತ ಒತ್ತಾಯ ಮಾಡೋಕ್ಕಾಗಲ್ಲ ಅಷ್ಟೇ ಸರ್. ಏನಂದ್ರು ಇದು ಇವೆಂಟ್ ಆದಮೇಲೆ ಏನಾದರೂ ಫೋನ್ ಗೀನ್ ಮಾಡಿದ್ರೆ ಅನ್ನೋ ಬಗ್ಗೆ ಮಾತಾಡಿದ್ರಿ? ಇಲ್ಲ ಸರ್, ನಾನು ಏನು ಕಾಂಟ್ಯಾಕ್ಟಲ್ಲಿ ಬಾಯ್ ಅಷ್ಟೇ, ಅವಾಗ ಇದ್ದಾಗ ಅಷ್ಟೇ. ಅಲ್ಲ, ನೀವು ಅವ್ರ ಬಗ್ಗೆ ಇವೆಂಟಲ್ಲಿ ಮಾತಾಡಿದ್ರಲ್ಲ, ಅದಕ್ಕೆ ಅವ್ರು ಏನಾದ್ರು ಫೋನ್ ಮಾಡಿ ಇಲ್ಲ ಏನಾದರೂ ಬರ್ತೀನಿ ನೆಕ್ಸ್ಟ್ ಇವೆಂಟ್ಗೆ ಅಂತಿದ್ದು? ಇಲ್ಲ, ಅದೇನೋ ಡೈರೆಕ್ಟರ್ನ ಕೇಳ್ಬೇಕು ಸರ್, ಅವರು ಸಿಕ್ಕಿಲ್ಲ ಸರ್. ನಾನು ಕಂಪ್ಲೀಟ್ಲಿ ಪ್ರಮೋಷನ್ಸಲ್ಲಿ ಬಿಸಿ ಇದ್ದೀನಿ. ಈಗ ಸಾಂಗ್ ಹೆಂಗೆ ರೀಚ್ ಮಾಡಬೇಕು ಅಂತ ರೋಡ್ ಗೆಳೆಯರ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಆ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಸರ್. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಬಂದರೆ ಖುಷಿ, ಬರಲಿಲ್ಲ ಅಂತ ಅವ್ರ ಬಗ್ಗೆ ಆಗಿರ್ಬೋದು. ಅವ್ರು ಬರಲಿಲ್ಲ ಅಂದ್ಕೋ ಬೇಜಾರಿಲ್ಲ. ಸಿನಿಮಾನ ಗೆಲ್ಸೋದು ನನ್ನ ಜವಾಬ್ದಾರಿ. ಸೊ ಗೆಲ್ಲ ಅದಿಲ್ಲಿ ಹೋಗ್ತೀನಿ ಸರ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರಮೋಷನ್ಗೆ ಹೀರೋಯಿನ್ ಆ್ಯಡ್ ಆಗೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಇಷ್ಟು ದಿನ ಏನಾದರೂ ಹೆಲ್ಪ್ ಆಗಿದೆಯಾ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಗೆಲ್ಲೇಬೇಕು ಅಂತ ಬರ್ದಿದ್ರೆ ಗೆಲ್ತೀವಿ. ಸೊ ಯಾರಿದ್ರು ಯಾರಿಲ್ಲ ಅಂದ್ರೂ ಗೆಲ್ಲೇಬೇಕು. ಸೊ ನಾನು ಬಂದಿದ್ದು ಒಬ್ಬನೇ, ಹೋಗೋದು ಒಬ್ಬನೇ. ಸೊ ಒಬ್ಬನೇ ಹೋಗೋಣ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ಅವ್ರದ್ದೇನು ಇಶ್ಯೂಸ್ ಎಲ್ಲ ಏನೂ ಇಲ್ಲ. ಸೊ ಈಗ ತಾನೇ ಮದುವೆ ಆಗಿದ್ದಾರೆ ನಮ್ಮ ಲೇಖಾ ಚಂದ್ರ ಅವರು. ಸೊ ಮದುವೆ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಆದಷ್ಟು ಬರ್ತಾರೆ. ಕೆಲವೊಂದು ಆಗಿಲ್ಲ ಅಂದಾಗ ನಾನು ಫೋರ್ಸ್ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಪ್ರೀತಿಯಿಂದ ಕರಿಬೋದು, ಬರಲೇಬೇಕು ಅಂತ ಕಾಲಿಡ್ಕೊಳಕ್ಕೆ ನನಗೆ ಬರಲ್ಲ, ನಾನು ಕರಿಯೋಕ್ಕೂ ಆಗಲ್ಲ ಅಷ್ಟೇ. ಇನ್ನು ಲೈಫ್ ಟುಡೇ ಸಿನಿಮಾದಲ್ಲಿ ಸಾಂಗ್ ಬಿಡ್ತಾ ಇದ್ದೀರಾ, ಸಾಂಗು ಚೆನ್ನಾಗಿದೆ ಬಟ್ ಆ ಲೆವೆಲಿಗೆ ರೀಚ್ ಆಗ್ತಾ ಇಲ್ಲ ಅಂತ ಅಂದ್ರಿ ನೀವು. ಏನು ರೀಸನ್, ಯಾಕೆ ರೀಚ್ ಆಗ್ತಾ ಇಲ್ಲ? ಮಾರ್ಕೆಟಿಂಗ್ ಸ್ಟ್ರಾಟಜಿ, ಇವತ್ತು ಕಮರ್ಷಿಯಲಿ ಎಲ್ಲ ತುಂಬ ದೊಡ್ಡದಾಗಿದೆ. ಅಂಡ್ 2 ಸಾಂಗ್ ತುಂಬ ಚೆನ್ನಾಗಿ ಹೋಗಿದೆ ಸರ್. ಈಗ ಬಿಟ್ಟಿದ ತಕ್ಷಣ ತಗೊಳಕ್ಕೆ ನಾನು ಸ್ಟಾರ್ ಅಲ್ಲ, ಹೊಸೂಬ. ಸೊ ಜನರು ತಲುಪಬೇಕು. ಸೊ ತಲುಪಾದಿ ಸುಮಾರಷ್ಟು ವಿಷಯ ಇದೆ, ಅದೆಲ್ಲ ಮುಖಾಂತರ ಹೋಗ್ತಾ ಇದ್ದೀನಿ. ಈಗ ಹೊಸದಾಗಿ ಏನಂದ್ರೆ ಯಾರೋ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆರ್ಕೆಸ್ಟ್ರಾಗಳು ನಡೀತಲ್ಲ ಸರ್ ಈ ಊರುಗಳ ಕಡೆ, ಅಲ್ಲಿ ಹ್ಯೂಜ್ ನಂಬರ್ ಆಫ್ ಜನ ಸೇರ್ತಾರೆ. ಸೊ ಅಲ್ಲಿಗೆಲ್ಲ ಡೈರೆಕ್ಟ್ ಹೋಗ್ತಾ ಇದ್ದೀನಿ ನಾನು. ಅಲ್ಲಿಗೆ ಹೋಗಿ ಆ LED ಬೋರ್ಡಲ್ಲಿ ನಮ್ಮ ಸಾಂಗ್ ಪ್ಲೇ ಮಾಡಿಸಿದ ತಕ್ಷಣ ನಾನು ಹೊಸಬ ಅನ್ನೋದೇ ಮರೆಸ್ತಾ ಇದ್ದಾರೆ. ಅವರು ಒಂದು ಸ್ಟಾರ್ ಲೆವೆಲಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಹಿಂಗ್ ಮೈಕ್ ಹಿಡ್ಕೊಂತಾ ಇದ್ದಂಗೆ ಒಂದು 5,000 ಜನ ಕಿರ್ಚ್ತಾ ಇದ್ದಾರೆ. ಸೊ ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ಡೈರೆಕ್ಟ್ ಜನರ ಹತ್ರ ಹೋಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ, ಅವರು ಇಷ್ಟಪಡ್ತಾ ಇದ್ದಾರೆ. ಸಿನಿಮಾಗೂ ನನಗೆ ತುಂಬ ಮೆಸೇಜಸ್ಗಳು ಬರ್ತಾ ಇದೆ, ಸಿನಿಮಾ ರಿಲೀಸ್ ವೆಯ್ಟ್ ಮಾಡ್ತಾ ಇದೀವಿ ಅಂತ. ಸೊ ಒಂದು ಹೊಸಬಂಗೆ ಒಂದು ಒಳ್ಳೆ ಓಪನಿಂಗ್ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕಾಲೇಜಸ್ಗೂ ನೀವು ಹೋಗಿದ್ರಿ, ಅಲ್ಲಿನ ರೆಸ್ಪಾನ್ಸ್ ಹೆಂಗಿತ್ತು? ಮತ್ತೆ ಕಾಲೇಜಲ್ಲಿ ತುಂಬಾ ದೊಡ್ಡ ಸ್ಟಾರ್ ಇರೋ ಅವ್ರಿಗೆ ಗೊತ್ತಿರೋರಾದ್ರೆ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಹೊಸಬ್ರು ಆಗಿ ನೀವು ಹೋದಾಗ ಹೆಂಗಿತ್ತು ರೆಸ್ಪಾನ್ಸ್? ಅಲ್ಲಿ ಹೆಂಗೆ ಟ್ರೀಟ್ ಮಾಡಿದ್ರು ಸರ್? ತುಂಬಾ ಚೆನ್ನಾಗಿತ್ತು. ಮೋರ್ ಓವರ್ ಕಂಟೆಂಟ್ ನಂದು ಚೆನ್ನಾಗಿದೆ ಸರ್, ಹಾಗಾಗಿ ಅದನ್ನ ಇಷ್ಟಪಡ್ತಾರೆ. ಆ ಕಂಟೆಂಟ್ ಕನೆಕ್ಟ್ ಆಗ್ತಾ ಇದ್ದಾರೆ. ಅದಾದ್ಮೇಲೆ ನಾನು ಬರ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಕಾಲೇಜ್ ಕಡೆಯಿಂದ ನನಗೆ ಫೋನ್ಸ್ ಇದೆ, ಯಾವಾಗ ರಿಲೀಸು, ಮೂವಿಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ. ಈ ಸಿನಿಮಾ ನಾನು ಕಂಪ್ಲೀಟ್ಲಿ ಮಾಡಿದ್ರೆ ಇವತ್ತಿನ ಯೂತ್ ಆಡಿಯನ್ಸ್ಗೆ, ಕಾಲೇಜ್ ಹುಡುಗರಿಗೆ ಅವ್ರಿಗೇನೆ ಈ ಸಿನಿಮಾ ಮಾಡಿದ್ರೆ, ಜೆನ್ಜಿ ಕಿಡ್ಸ್ ಅಂತಾರಲ್ಲ ಅವ್ರಿಗೆ. ಸೊ ಅವ್ರಿಗೇನೆ ಸಿನಿಮಾ ಮಾಡಿರೋದು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್, ಅವರ ಒಂದು ರಿಸಲ್ಟ್ಗೋಸ್ಕರ.
ಅದೇ ಹೊಸಬ್ರಾಗಿ ನೀವು ಬಂದಾಗ ಇವತ್ತು ಹೊಸಬ್ರು ಸ್ಟಾರ್ ಅನ್ನೋದೇನಿಲ್ಲ. ಹೌದೌದು. ನೀವು ಸ್ಟಾರ್ ಜೊತೆನೂ ಕಾಂಪಿಟೇಷನ್ ಮಾಡ್ಲೇಬೇಕು ಇವತ್ತಿಗೆ, ಬೇರೆ ಭಾಷೆ ಜೊತೆನೂ ಕಾಂಪಿಟೇಷನ್. ಹೌದೌದು ಸರ್. ಆ ಲೆವೆಲ್ ಕಾಂಪಿಟೇಷನ್ ಇರುವಾಗ ಲೈಫ್ ಟುಡೇ ಹೆಂಗೆ ಅದು ಕಾಂಪೀಟ್ ಮಾಡುತ್ತೆ? ಹೆಂಗೆ ಅಂದರೆ ಸರ್, ಲೈಫ್ ಟುಡೇ ಇವತ್ತಿನ ಸಿನಿಮಾ, ನಾನು ಇವಾಗ ತಮಿಳಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ನಾನು ಕನ್ನಡ ಅನ್ನೋ ಒಂದು ಪದ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿ ಹೋಗ್ಬೇಕು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ತಮಿಳ್ನಾಡಲ್ಲಿ ಯಾರಿದ್ದಾರೆ ಟಾಪ್, ಇವಾಗ ಫಾರ್ ಎಕ್ಸಾಂಪಲ್ ಜಿ ವಿ ಪ್ರಕಾಶ್, ಆಮೇಲೆ ಶ್ವೇತಾ ಮೋಹನ್, ಆಮೇಲೆ ಸಂಜನಾ ಅಂತ ಒಬ್ಬರು ಸಿಂಗರು, ಈಗ ಅನಿರುದ್ಧ ದತ್ತ ಈಗೇನೇ ರೆಕಾರ್ಡಿಂಗ್ ಇದೆ. ಸೊ ಅಂತ ದೊಡ್ಡ ನೇಮ್ನೇ ನಾನು ಲೈಫ್ ಟುಡೇಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಸೊ ನನ್ನ ಅಪ್ರೋಚ್ ದೊಡ್ಡದಾಗೇ ಇದೆ. ಅಲ್ಲಿಗೆ ಹೋದಾಗೂ ಸಾಂಗ್ ಕೇಳಿ ಹೂಸ್ ದಿಸ್ ಕಂಪೋಸರ್ ಅಂದ್ರೆ ಜಿ ವಿ ಪ್ರಕಾಶ್, ಸೊ ಅವ್ರಿಗೂ ಕನೆಕ್ಟ್ ಆಗೋ ಥರ ಸಾಂಗ್ಸ್ ನಾವು ಮಾಡಿದ್ದೀವಿ. ಸೊ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಒಂದು ದೊಡ್ಡ ಅಪ್ರೋಚಲ್ಲಿ ಹೋಗ್ತಾ ಇದೆ. ಸೊ ಐ ಗೆಸ್ ಒಬ್ಬ ಹೊಸಬನಾಗಿ ತಮಿಳ್ನಾಡಿಗೆ ಹೋಗಿ ತಮಿಳ್ ಸಿನಿಮಾಯಿಂದನೂ ಒಂದು ಬಿಸ್ನೆಸ್ ತೊಗೊಂಬರೋ ಒಂದು ಸ್ಥಿತಿಲಿ ಇದ್ದೀನಿ ಸರ್. ಅಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾನ ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ? ಇಲ್ಲ ಸರ್, ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ. ಕನ್ನಡ ತಮಿಳ್ ಅಷ್ಟೇ. ಕನ್ನಡ ತಮಿಳ್ 2 ಲ್ಯಾಂಗ್ವೇಜ್. ಹೌದು. ತಮಿಳಿಗೆ ಮಾಡ್ಬೇಕಂತ ಅನ್ಸಿದ್ದು ಯಾಕೆ? ತಮಿಳಲ್ಲಿ ಸ್ವಲ್ಪ ಆಡಿಯನ್ಸ್ ಅಪ್ರಿಷಿಯೇಷನ್ ಚೆನ್ನಾಗಿದೆ. ಆಮೇಲೆ ಅಲ್ಲಿರೋರು ಬಂದು ಇಲ್ಲಿ ಬೇಜಾರು ದುಡ್ಡು ಮಾಡ್ತಾ ಇದ್ದಾರೆ ಸರ್. ನಾವು ಹೋಗಿ ಮಾಡೋಣ, ನಾವು ಯಾಕೆ ಇಲ್ಲೇ ಇವಾಗ ನಾನೊಂದು 2-3 ಸಿನಿಮಾ ಮಾಡಿ ಆಮೇಲೆ 4ನೇ ಸಿನಿಮಾಲಿಗೆ ಹೋಗೋಣ, ರೆಕಗ್ನೈಸ್ ಆಗ ಅಷ್ಟು ಟೈಮ್ ಇಲ್ಲ ಇವತ್ತು. ತುಂಬ ಫಾಸ್ಟ್ ದುನಿಯಾ ಇವತ್ತು. ಸೊ ಫಸ್ಟ್ ಅಪ್ರೋಚೇ ಚೆನ್ನಾಗಿ ಹೋಗೋಣ. ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ ಯಶ್ ಅವರು, ದೊಡ್ಡದಾಗಿ ಯೋಚನೆ ಮಾಡು, ಮುಂದೆ ಹೋಗ್ತಾರು, ನುಗ್ಗಿ ಹೊಡಿ ಅಂತ. ಆ ಪ್ರಯತ್ನದಲ್ಲಿ ಹೋಗ್ತಾ ಇದೆ. ಬಟ್ 2 ಭಾಷೆಯಲ್ಲಿ ಫಸ್ಟ್ ಸಿನಿಮಾ ಇಲ್ಲಿ ಆಡಿಯನ್ಸ್ಗೆ ಪರಿಚಯ ಆಗಿ ಇಲ್ಲಿ ಮಾರ್ಕೆಟಿಂಗ್ ಮಾಡೋದೇ ದೊಡ್ಡದಾಗಿರುತ್ತೆ. ಕೆಲವೊಂದ್ಸಲ ಎಷ್ಟೋ ಸಿನಿಮಾಗಳು ಸ್ಟಾರ್ ಸಿನಿಮಾಗಳನ್ನೇ ಅನೌನ್ಸ್ ಮಾಡ್ಬಿಡ್ತಾರೆ ಬಿಗಿನಿಂಗು, ನಾವು 2 ಭಾಷೆ 3 ಭಾಷೆ ಅಂತ. ರಿಲೀಸ್ ಹತ್ರ ಬಂದ್ಮೇಲೆ ರಿಲೀಸ್ ಅಲ್ಲಾಗದೇ ಇಲ್ಲ ಬೇರೆ ಭಾಷೆಯಲ್ಲಿ. OTT ಎಲ್ಲ ಬರುತ್ತೆ, ಅವ್ರಿಗೂ ಟೈಮ್ ಆಗಲ್ವೋ, ಅದೇನೋ ಸುಮ್ಮನೆ ಗಿಮಿಕ್ಕೋ ಏನೋ ಗೊತ್ತಿಲ್ಲ ಆ ಥರ. ನಿಮ್ದು ಸುಮ್ಮನೆ ಹೆಸರಿಗೆ ಮಾಡ್ತಾ ಇದ್ದೀರಾ ಗಿಮಿಕ್ ಅಥವಾ ರಿಯಲಿ ನಿಮ್ಗೆ ಇದಿದೆಯಾ ಸರ್ ಪ್ರಯತ್ನಗಳು ನಡೀತಾ? ಜಿ ಪ್ರಕಾಶ್ ಕಲ್ಲಿ ಆಡ್ಸಿದ್ದೀನಿ, ರಿಲೀಸ್ ಮಾಡಿದ್ದೀನಿ, ಚೆನ್ನಾಗಿ ಹೋಗಿದೆ. ಶ್ವೇತಾ ಮೋಹನ್ ಅವ್ರ ಕಲ್ಲಿ ಆಡ್ಸಿದ್ದೀನಿ, ರಿಲೀಸ್ ಆಗಿದೆ. ಸಿನಿಮಾನು ಆಲ್ಮೋಸ್ಟ್ ಇವಾಗ ಕಾಂತಾರ ಯಾರು ಬರ್ದಿದ್ದಾರೆ, ಕೀರ್ತಿ ವಾಸನ್ ಅಂತ ಡಬ್ಬಿಂಗ್ ರೈಟರ್, ಕಾಂತಾರ KGF ಯಾರು ಬರ್ದಿದ್ದಾರೆ. ಸೊ ಆ ರೈಟರ್ ಕೂಡ ನನ್ನ ಸಿನಿಮಾ ಬರೀತಾರೆ, ಈಗ ಡಬ್ಬಿಂಗ್ ನಡೀತಾ ಇದೆ ಆಲ್ಮೋಸ್ಟ್. 100% ಥಿಯೇಟ್ರಿಕಲಲ್ಲಿ ಬಂದು ತಮಿಳ್ನಾಡಿಂದ ಶೇರ್ ತೊಗೊಂಡ್ ಬರ್ತೀನಿ ಸರ್. ಸೊ ಅಲ್ಲಿ ಮಾರ್ಕೆಟಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೆಂಗಿತ್ತು ನಿಮಗೆ? ಫಸ್ಟ್ ಸಿನಿಮಾ ಇಲ್ಲೇ ನಿಮಗೆ ಗೊತ್ತಾಗಲ್ಲ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ, ಪ್ರಮೋಷನು, ಡಿಸ್ಟ್ರಿಬ್ಯೂಷನ್, ಅದು ಇದು ಅನ್ನೋದೆಲ್ಲ ತುಂಬ ಕನ್ಫ್ಯೂಷನ್ ಫಸ್ಟ್ ಸಿನಿಮಾಗೆ. ಅಲ್ಲಿ ಮಾರ್ಕೆಟಲ್ಲಿ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ ನೀವು? ಸೊ ಕಲಿತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಹೋಗ್ಲೇಬೇಕು ಸರ್. ಇನ್ನು ಯಾವತ್ತೋ ಒಂದಿನ ಮಾಡೋದನ್ನ ಇವತ್ತೇ ಮಾಡೋಣ. ಮುಂದೆ ಒಂದಿನ ನನಗೆ ಗಿಲ್ಟ್ ಕಾಡಬಾರ್ದು, ನೀನು ಪ್ರಯತ್ನನೇ ಪಟ್ಟಿಲ್ಲ ಸೋತೋಗ್ಬಿಟ್ಟೆ ಅಂತ. ಪ್ರಯತ್ನ ಪಟ್ಟಿ ಸೋಲು ಗೆಲ್ಲು ಸೆಕೆಂಡ್. ಸೊ ನಾನು ಹಾರ್ಡ್ ವರ್ಕ್, ನಾನು ಡೆಡಿಕೇಶನ್, ಸೊ ಮುಂದೆ ಹೋಗ್ತಾ ಇದ್ದೀನಿ. ಆಮೇಲೆ ಈಸಿಯಾಗಂತೂ ಯಾವುದು ಬಿಟ್ಕೊಡಲ್ಲ ಸರ್ ನಾನು. ಸೊ ಅಲ್ಲಿಗೆ ಹೋಗ್ತಾ ಇದೀನಿ ಅಂದರೆ ಏನೋ ಮಾಡ್ಕೊಂಡು ಬಂದೇ ಬರ್ತೀನಿ. ಇವಾಗ ನಾನು ಬಿಟ್ಟರೆ 3 ಸಾಂಗ್ ಚೆನ್ನಾಗಿದೆ ಅಲ್ಲ ಸರ್, ಚೆನ್ನಾಗಿದೆ ಸರ್. ಅದಕ್ಕಿಂತ ಚೆನ್ನಾಗಿ ಸಿನಿಮಾ ಮಾಡಿದ್ವಿ ಸರ್, ಅದಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಸಿನಿಮಾ DTS ಅಲ್ಲಿ ನೋಡಿದೆ, ಶ್ರೀಧರ್ ಸಂಭ್ರಮ್ ಅವರು ಇಲ್ಲಿವರೆಗೂ ಒಂದು ಟ್ರ್ಯಾಕಲ್ಲಿ ಮಾಡಿದ್ದಾರೆ, ಇದು ಬೇರೆ ಲೆವೆಲ್ಗೆ ಮಾಡಿಟ್ಟಿದ್ದಾರೆ. ಇವತ್ತಿನ ಟ್ರೆಂಡ್ಗೆ ಏನು ಬೇಕೋ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಮ್ಯೂಸಿಕ್ ವೈಸ್, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಅಲ್ಲಿನ ಆಡಿಯನ್ಸ್ ಯಾವ ಥರ, ಸೊ ಅದೊಂದು ಪಲ್ಸ್ ನನಗೆ ಗೊತ್ತಿದೆ. ಅಲ್ಲಿ ಸ್ಟಾರು ಅದೆಲ್ಲ ನೋಡಲ್ಲ ಸರ್. ಫಾರ್ ಎಕ್ಸಾಂಪಲ್ KGF 2 ರಿಲೀಸ್ ಆಯಿತು, ವಿಜಯ್ ಅವ್ರದ್ದು ಬೀಸ್ಟ್ ರಿಲೀಸ್ ಆಯಿತು. ಸೊ ರಿಸಲ್ಟ್ ನಿಮ್ಗೆ ಗೊತ್ತಿದೆ. ಸೊ ಅವ್ರಿಗೆ ಕನೆಕ್ಟ್ ಆಗಬೇಕು ಸಿನಿಮಾಗೆ. ಒಂದು ಸರಿ ಎಮೋಷನಲಿ ಕನೆಕ್ಟ್ ಆಗಿಬಿಟ್ರೆ ಯಾವ ಸ್ಟಾರು ಇಲ್ಲ, ಯಾವ ಹೊಸಬನೂ ಇಲ್ಲ, ಸಿನಿಮಾ ವಿಷಯ ಅಷ್ಟೇ ಬೇಕಾಗಿರೋದು. ತಮಿಳಲ್ಲಿ ಲವ್ ಟುಡೇ ಅಂತ ಸಿನಿಮಾ ಬಂದಿತ್ತು. ಹೌದು ಸರ್. ನಿಮ್ದು ಲೈಫ್ ಟುಡೇ. ಹೌದು. ಅಲ್ಲಿ ಹೋದಾಗ ಅಲ್ಲಿ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಮಾತಾಡುವಾಗ ಟೈಟ್ಲ್ ಹೇಳಿದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಲವ್ ಟುಡೇ ಅವ್ರಿಗೆ ತುಂಬ ಕೇಳಿರ್ತಾರೆ, ಲೈಫ್ ಟುಡೇ ಇದು. ಅದು ಅಲ್ಲೇ ಇದೆ ಸರ್, ಲವ್ ಲೈಫ್. ಅವ್ರ ಲವ್ ಮಾತ್ರ ಇದ್ರು, ನಾನು ಎಂಟರ್ ಎಂಡಿಗೆ ಬಂದ್ಬಿಟ್ಟಿದ್ದೀನಿ. ಲವ್ ಸ್ಟಾರ್ಟಿಂಗ್, ಲೈಫ್ ಎಂಡ್ ಅಲ್ಲ. ಸೊ ಹಂಗಾಗಿ ಇನ್ನ ಚೆನ್ನಾಗಿರೋ ವಿಷಯ ಅವ್ರು ಫನ್ನಲ್ಲಿ ಹೇಳಿದ್ರು, ಒಂದು ರಿಯಾಲಿಟಿನ. ನಾನು ಎಮೋಷ್ನಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನ ತುಂಬಾ ಟ್ರೂ ಆಗಿ ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಸರ್. ಇವತ್ತು ಲಾಂಚ್ ಆಗೋ ಹೀರೋಗಳು ತುಂಬ ಜನದ್ದು ಮೈಂಡ್ಸೆಟ್ ಹೆಂಗೆ ಅಂತಂದರೆ ಪ್ಯೂರ್ಲಿ ಕಂಟೆಂಟು, ಅಂದರೆ ಒಂದು ಥ್ರಿಲ್ಲರ್ ಸಿನಿಮಾನೋ ಅಥವಾ ಇನ್ನೊಂದು ಪ್ಯೂರ್ಲಿ ಲವ್ ಸ್ಟೋರಿನೋ ಅಥವಾ ಆ ಥರದ್ದು ಹೋಗ್ತಾರೆ. ನೀವು ಇದು ಮಾಡಿದಿರಲ್ಲ, ಇದು ಸ್ವಲ್ಪ ಹಿಂದೆ ಇತ್ತು. ಒಂದು 5 ವರ್ಷದಿಂದ 10 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ ಒಬ್ಬ ಹೀರೋ ಲಾಂಚ್ ಆಗ್ತಿದ್ದಾನೆ ಅಂದರೆ ಒಂದು ಫೈಟು, ಒಂದು ಲವ್, ಒಂದು ಸೆಂಟಿಮೆಂಟು, ಈ ಪ್ಯಾಟ್ರನಲ್ಲಿ ಬರ್ತಾ ಇತ್ತು. ಈ ಸಿನಿಮಾ ಆ ಪ್ಯಾಟ್ರನ್ ಅಲ್ಲ ಸರ್. ಬಟ್ ನೀವು ಇಂಟ್ರಡಕ್ಷನ್ ಇದೆ, ಫೈಟ್ಸ್ಗಳಿದ್ದಾವೆ, ಒಬ್ಬ ಮಾಸ್ ಹೀರೋ ಆಗಿ ಲಾಂಚ್ ಆಗಬೇಕು ಅನ್ನೋ ಥರ ಒಬ್ಬ ಹೀರೋ ಲಾಂಚ್ ಮಾಡೋಕ್ಕೆ ಒಂದಷ್ಟು ಹಾಡು, ಒಂದಷ್ಟು ಫೈಟು ಅಷ್ಟೇ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ ಸರ್. ಅದನ್ನ ಬಿಟ್ಟು ಏನು ಟ್ರೈ ಮಾಡಿದ್ದಾರೆ ಆ್ಯಕ್ಚುಲಿ? ಇದಕ್ಕೆ ಉತ್ತರ ನಾನು ಕೊಡ್ಬೇಕಂದ್ರೆ, ಈಗ ಕಂಟೆಂಟ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಬಂದಿದೆ. ಪೀಟರ್ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳು, ಶಾಕಾರಿ ಅದೆಲ್ಲ ಥಿಯೇಟ್ರಿಕಲ್ ರೆವಿನ್ಯೂ ಏನು ಸರ್. ಸೊ ಜನ ಏನು ಮಾಡ್ತಾ ಇದ್ದಾರೆ, ಕಂಟೆಂಟ್ ಸಿನಿಮಾನ OTT ನೋಡ್ತಾ ಇದ್ದಾರೆ. ಸೊ ಆಡಿಯನ್ಸ್ ಪಲ್ಸ್, ಕರ್ನಾಟಕ ಆಡಿಯನ್ಸ್ ಪಲ್ಸ್ ನನಗೆ ಗೊತ್ತಿದೆ. ಕಮರ್ಷಿಯಲ್ ನಾವು ಬೆಂಗಳೂರವರು, ಸೊ ಕಮರ್ಷಿಯಲ್ ವರ್ಕ್ ಆಗ್ತಿಲ್ಲ. ಕೇಳಿ ಸರ್, ಇಲ್ಲಿ ಒಂದು ಕಂಟೆಂಟ್, ಅದಕ್ಕೆ ಹೊಸದಾಗಿ ನಾನು ಕಂಟೆಂಟ್ ಸಿನಿಮಾಗೆ
ತುಂಬಾನು ಅಲ್ಲ, ಎಲ್ಲಿಗೆ ಬೇಕಲ್ಲಿ ಒಳ್ಳೆ ಸಾಂಗ್ಸು, ಕ್ಯಾರೆಕ್ಟರೈಸೇಷನ್, ಫೈಟು, ಆ ಸೀನಿಗೆ ಏನು ಬೇಕೋ ಆ ಥರ ಮಾಡ್ಕೊಂಡು ಬಂದಿದ್ದೀನಿ. ಒಂದು ರಿಯಾಲಿಟಿನ ಕಂಟೆಂಟಿಗೆ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸರ್. ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀನಿ. ಈಗ ಒಂದಿದ್ರೆ ಒಂದಿರಲ್ಲ, ಅದಿದ್ರೆ ಇದಿರಲ್ಲ ಅಂತಾರಲ್ಲ, ಎಲ್ಲಾನು ಎಷ್ಟು ಬೇಕು ಅಷ್ಟೇ ಇದೆ, ತುಂಬಾನು ಇಲ್ಲ ಕಮ್ಮಿನೂ ಇಲ್ಲ, ಎಷ್ಟು ಬೇಕು ಅಷ್ಟು ಕ್ಲಿಯರ್ ಆಗಿ ಒಂದು ಡೀಸೆಂಟ್ ಸಿನಿಮಾ ಮಾಡಿದ್ದೀವಿ ಸರ್. ಅದೇ ಇವಾಗ ಕಥೆನೂ ನಿಮ್ದೇ ಅಂತ ಈ ಸಿನಿಮಾದಲ್ಲಿದೆ. ಕತೆ, ಹೀರೋ ಎರಡೂ ನೀವೇ, ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್, ಕಾಸ್ಟ್ಯೂಮರ್, ಆರ್ಟ್ ಎಲ್ಲಾನು ಮಾಡ್ಬಿಟ್ಟಿದ್ದೀನಿ ಸರ್. ಫಸ್ಟ್ ಸಿನಿಮಾದಲ್ಲಿ ಎಲ್ಲ ಮಾಡಕ್ಕೆ ನೀವೇನು ರವಿಚಂದ್ರನ, ನೀವೇನು ಉಪೇಂದ್ರನ, ನೀವೇನು ಸರ್? ನಾನು ಕಿರಣ್ ಆದಿತ್ಯ ಆಗ್ಬೇಕು ಅಂತ ಬಂದಿದ್ದೀನಿ. ಸೊ ಯಾರು ನನ್ನ ತಳ್ತಾ ಇಲ್ಲ. ಸೊ ನಾನೇ ಮುಂದೆ ಹೋಗ್ಬೇಕು. ಹಾಗಾಗಿ ಏನೇ ಕೆಲಸ ಬಂದ್ರು ಇವಾಗ ನನ್ನ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಬೇಕು, ಅದು ಕೆಲವ್ರು ಮಾಡ್ತಾರಲ್ಲ, ಅವ್ರನ್ನ ಬ್ಲೇಮ್ ಮಾಡಕ್ ನನಗೆ ಟೈಮ್ ಇಲ್ಲ. ಸೊ ನಾನೇ ಮಾಡ್ಬಿಡ್ತೀನಿ ಅಷ್ಟೇ. ಸಿನಿಮಾನು ಅಷ್ಟೇ, ನನಗೆ ಯಾರು ಕತೆ ಬರ್ದಿಲ್ಲ. ನಮ್ಮ ಬಾಸ್ ಹೇಳ್ತಾ ಇದ್ರು ನಮಗೆ ನಾವೇ ಹೀರೋ ಆಗ್ಬೇಕು ಅಂತ. ಸೊ ನನ್ನ ಕತೆ ನಾನೇ ಬರ್ಕೊಂಡೆ ಇವತ್ತು ನಾನೇ ಹೀರೋ ಆಗಿದ್ದೀನಿ. ಸಿಂಪಲ್. ಅವ್ರದ್ದು ಒಂದೇ ಒಂದು ವರ್ಡ್, ಯಶ್ ಅವ್ರು ಒಂದೇ ಒಂದು ವರ್ಡ್ ಇವತ್ತು ಲೈಫ್ ಟುಡೇ ಆಗಿದೆ. ಇನ್ಸ್ಪಿರೇಷನ್ ಆಗಿ ತಗೊಂಡೆ. ನಿಮಗೆ ಆಕ್ಚುಲಿ ಹೀರೋ ಆಗ್ಬೇಕಂತ ಅನ್ಸಿದ್ಯಾಕೆ? ಏನು ತುಂಬಾ ಮೋಟಿವ್ ಮಾಡಿದ್ದೆ ಹೆಸರೇನಾ ಅಥವಾ ಹೌದೌದು ಯಾವ ಮೂಮೆಂಟ್? ನಾನು ಯಾರ ಫ್ಯಾನ್ ಅಲ್ಲ, ಎಲ್ಲಾರ ಸಿನಿಮಾನು ನೋಡ್ತಾ ಇದ್ದೆ. 2014 ರಾಮಾಚಾರಿ ರಿಲೀಸ್ ಆಯ್ತು. ಅಲ್ಲಿವರೆಗೂ ನಮ್ಮ ಏರಿಯಾದಲ್ಲೇ ಇದ್ರು ಯಶ್ ಸರ್, ಕತ್ರಗುಪ್ಪೆ, ನಾನು ಅದೇ ಏರಿಯಾ. ಸೊ ಯಾವಾಗಲೂ ಅದೇ ರೋಡಲ್ಲಿ ಹೋಗ್ತಾ ಇದ್ದೆ. ನಾರ್ಮಲ್ ಇಲ್ಲಿ ಯಶ್ ಆಕ್ಟರ್ ಮನೆ ಅಷ್ಟೇ ನನಗೆ ಗೊತ್ತಿತ್ತು. 2014 ಅವ್ರ ಮನೆ ಈ ಸಗಡೆ ಒಂದಿಷ್ಟು ಥೌಸಂಡ್ಸ್ ಆಫ್ ಪೀಪಲ್ಸ್ ನೋಡಿದೆ. ಏನಪ್ಪ ಇವರು ಈ ರೇಂಜ್ ಕ್ರೇಜ್ ಬಂದ್ಬಿಡ್ತಾ, ಮಿಡಲ್ ಕ್ಲಾಸ್ ಇಂದ ಬಂದು ಮೈಸೂರಿಂದ ಎಲ್ಲಿಗೋ ಬಂದು ಇವತ್ತು ಇವರೇ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ನಾವ್ ಯಾಕೆ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಒಂದು ಫೈರ್ ಹತ್ತಿತ್ತು. ಆಮೇಲೆ ಅವ್ರನ್ನ ಫಾಲೋ ಮಾಡ್ಕೊಂತ ಹೋದೆ. ಸೊ ಯಾರು ಏನ್ ಕನ್ನಡ, ಇವಾಗ ನಾನು ಚೆನ್ನೈಲೆಲ್ಲ ಕೆಲಸ ಮಾಡ್ತಾ ಇದ್ದೆ ಸರ್. ಕನ್ನಡ ಸಿನಿಮಾ ಅಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇಲ್ಲ, ಬರೀ ಸುದೀಪ್ ಸರ್ ಅವ್ರವ್ರು ಮಾತ್ರ ಗೊತ್ತಿತ್ತು. ಆ ಬಾರ್ಡರ್ನ ಬಿಟ್ಟು ಅದನ್ನ ದಾಟಿ ಅದನ್ನ ಬ್ರೇಕ್ ಮಾಡಿ ಇವತ್ತು ಓವರ್ಸೀಸ್ನೂ ಕ್ರಾಸ್ ಮಾಡಿದ್ ಇವರೇ. ಸೊ ಅವರೇ ಮಾಡಿದ್ದಾರೆ ಅಂದ್ರೆ ನಾವು ಯಾಕೆ ಅಟ್ಲೀಸ್ಟ್ ಅವ್ರನ್ನ ಫಾಲೋ ಮಾಡೋ ಒಂದು ಅರ್ಧಕ್ಕಾದ್ರೂ ಹೋಗೋಣ ಅಂತ ನಾವು ಒಂದು ನಿಟ್ಟಲ್ಲೇ ಹೋಗ್ತೇವೆ. ಹೀರೋ ಆಗ್ಬೇಕಂದಾಗ ಈ ಸಾಮಾನ್ಯ ಏನು ಬ್ಯಾಕ್ಗ್ರೌಂಡ್ ಇಲ್ಲದ ಹೀರೋ ಆಗ್ಬೇಕಂದಾಗ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ನಮಗೆ. ನಾನು ಹೀರೋ ಆಗ್ಬೋದಾ, ನಂಗೆ ಕಾಣ್ತೀನ, ನನ್ಗೆ ಫೈಟ್ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ನನ್ನೊಂದು ಜನ ಇಷ್ಟಪಡ್ತಾರ ಅನ್ನೋದಿರುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳೇ ಸರಿ ಹೇಳ್ತಾರೆ, ನಾನು ನನ್ನ ಹೆಂಗಪ್ಪ ಹೀರೋ ಆಗ್ತೀನಿ ಅಂತ ಇದ್ದೆ ನಾನು ಅಂತ. ಆ ಥರದ್ದು ನಿಮಗಿತ್ತ ನಿಮ್ಮೊಳಗಡೆ ಈಗಿದೆಯಾ? ಸರ್ ಒಂದು ಬೇಸಿಕ್ ನನ್ಗೆ ಗೊತ್ತಿದೆ, ಯಾವತ್ತಿಗೂ ಕತೆ ಹೀರೋ. ಆ ಕಥೆಯಲ್ಲಿ ನಾನು ಗೆದ್ದಾಗ ಆಮೇಲೆ ನಾನು ಹೀರೋ. ಕತೆ ಫಸ್ಟ್ ಹೀರೋ. ಕತೆ ಗೆದ್ರೆ ಎಲ್ಲರೂ ಗೆಲ್ತಾರೆ. ಸೊ ಅದನ್ನ ನಾನು ಬಿಲೀವ್ ಮಾಡ್ತೀನಿ ಅಷ್ಟೇ ಸರ್. ಸೊ ಆ ಲೆವೆಲಿಗೆ ಕತೆ ಸ್ಟ್ರಾಂಗ್ ಆಗಿದೆ ಹಂಗಲ್ಲ ಪಿಕ್ಚರ್? ಇಲ್ಲ, ಹೌದು ಸರ್. ಇವಾಗ ನಾನು ಸಿನಿಮಾ ಮಾಡಬೇಕು ಅಂದಾಗ ಇವಾಗ ಬೇರೆ ಇಂಡಸ್ಟ್ರಿಗಳು ನೋಡಿದೆ. ಫಾರ್ ಎಕ್ಸಾಂಪಲ್ ತೆಲುಗು ನೋಡಿದೆ. ಬೇಬಿ ಅವರು ಏನು ಮಾಡ್ತಾ ಇದ್ದಾರೆ ಇವತ್ತಿನ ರಿಯಾಲಿಟಿ ಕ್ಲೀನಾಗಿ ತೊಗೊಂಬಂದು ತೋರಿಸಿದ್ರು. ಜನರು ಕನೆಕ್ಟ್ ಆಗೋಯ್ತು. ಲವ್ ಟುಡೇ ನೀವು ಹೇಳ್ದಂಗೆ ಇವತ್ತಿನ ರಿಯಾಲಿಟಿನೇ ಏನೋ ಒಂದು ಕಪಲ್ಸ್ ನಡೀತಾ ಇದೆ, ಒಂದು ಫನ್ ಎಂಟರ್ಟೈನ್ಮೆಂಟ್ ಝೋನಲ್ಲಿ ಹೇಳಿದ್ರು. ಸೊ ಅದು ಕನೆಕ್ಟ್ ಆಯ್ತು. ಸೊ ನಾವು ಅದನ್ನೇ ಮಾಡೋಣ ಅಲ್ಲ, ರಿಯಾಲಿಟಿನ ಕ್ಲೀನಾಗಿ ಮಾಡೋಣ. ಸ್ವಲ್ಪ ಅವ್ರದ್ದೇ ಕಾಪಿ ಆಗೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಡು ನಮ್ಮ ಆಡಿಯನ್ಸ್ ಸ್ವಲ್ಪ ವಿಜುವಲ್ ಹೊಡೆಯೋದು ಕಿರ್ಚೋದು ಜಾಸ್ತಿ ನಮ್ಮ ಕರ್ನಾಟಕ ಆಡಿಯನ್ಸ್, ಅವ್ರಿಗೂ ಆ ಥರ ಒಂದು ಎಲಿಮೆಂಟ್ಸ್ ಎಲ್ಲ ಕೊಟ್ಟು ಮಾಡಿದ್ವಿ ಸರ್. ಈ ಬೇಬಿ ಲವ್ ಟುಡೇ ಎಲ್ಲ ಹೇಳಿದ್ರಿ, ಬೇಬಿ ಲವ್ ಟುಡೇ ಆ ಥರದ ಸಿನಿಮಾಗಳು ರಿಯಾಲಿಟಿಗೆ ಹತ್ರ ಆಗಿರುತ್ತೆ. ಬಟ್ ಅಲ್ಲಿ ಎಲ್ಲೂ ಹೀರೋ ರೌಡಿಗಳ ವಿರುದ್ಧ ಫೈಟ್ ಮಾಡೋದಾಗ್ಲಿ ಇದಾಗ್ಲಿ ಮಾಡಲ್ಲ. ಇಲ್ಲ, ಬಟ್ ನಿಮ್ದ್ರಲ್ಲಿ ಅದಿದೆ. ಎಲ್ಲಿ ರಿಯಲ್ ಲೈಫಲ್ಲಿ ಅದು ನೀವು ಸಿನಿಮಾನೇ ನೋಡಿಲ್ಲ ಅಲ್ಲ, ಫೈಟ್ ಮೇಕಿಂಗ್ ಏನೋ ನೋಡಿದೀನಿ. ಬಟ್ ಪೋಸ್ಟರ್ಲ್ಲೂ ಗೊತ್ತಾಗ್ತಾ ಇದೆ ಅದೊಂದು ಫೈಟ್ ಸೀಕ್ವೆನ್ಸ್ ಅಂತ. ರಿಯಲ್ ಆಗಿರೋ ಹುಡುಗ ಎಲ್ಲಿ ಫೈಟ್ ಮಾಡ್ತಾನೆ ಸರ್? ಇವಾಗ ರೌಡಿಗಳ ವಿರುದ್ಧ ಅಲ್ಲ, ರೌಡಿಗಳು ಇವಾಗ ನನ್ನ ಮುಂದೆ ನಿಮಗೆ ತೊಂದರೆ ಆಗ್ತದೆ, ನಾನು ನೋಡೋಬಿಡ್ಲ, ನಾನು ನಿಮ್ಗೆ ಕಾಪಾಡಲ್ಲ. ನೀವೇ ಅಲ್ಲ ಕಾಪಾಡಬೇಕು ಅಷ್ಟೇ ಮಾಡಿ. ಬಟ್ ರಿಯಲ್ ಲೈಫಲ್ಲಿ ರಿಯಲ್ ಹುಡುಗಂಗೆ ಸರ್ ರಿಯಲ್ ಲೈಫಲ್ಲೂ ಕಾಪಾಡ್ತೀನಿ, ರಿಯಲ್ ಲೈಫಲ್ಲೂ ಕಾಪಾಡ್ತೀನಿ ಅಷ್ಟೇ ಮಾಡಿರೋದು. ನಾನು ಕಿರಣ್ ಆದಿತ್ಯ ಬಂದು 100 ಜನ ಕೊಡೋದಿಲ್ಲ. ತೊಂದರೆಲಿದ್ದ ಕಾಪಾಡ ಒಂದು ಕ್ಯಾರೆಕ್ಟರ್, ಅವ್ನ ಕ್ಯಾರೆಕ್ಟರ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ರಾಂಡ್ ರೆಸ್ಟಿಕ್ ಆಗಿರ್ತಾನೆ, ಬಟ್ ಒಳಗಡೆ ಒಬ್ಬ ಅನಾಥ, ತುಂಬಾ ಇನೋಸೆನ್ಸ್ ಇದೆ, ಯಾರ ವಿಷಯಕ್ಕೆ ಹೋಗಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರೋಂಥ ಒಂದು ಪರ್ಸನ್. ಬಟ್ ಅವ್ನ ವಿಷಯಕ್ಕೆ ಬಂದಾಗ ಅವ್ನು ಟ್ರಿಗರ್ ಆಗೇ ಆಗ್ತಾನೆ. ಯಾಕಂದ್ರೆ ಅವನು ಬೆಳೆದಿರೋದೇ ಒಬ್ಬ ಅನಾಥ, ಅವನಿಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ಥರ ಒಂದು ಕ್ಯಾರೆಕ್ಟರ್. ತುಂಬಾ ಜನ ಸಿನಿಮಾ ಬಿಫೋರ್ ರಿಲೀಸು ತುಂಬಾ ಜನ ಮಾತಾಡ್ಸ್ತೀವಲ್ಲ, ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಕೆಲವೊಂದು ತಂಡಕ್ಕೆ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತಾರೆ, ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಬಟ್ ಆಫ್ಟರ್ ರಿಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಚೆನ್ನಾಗಿಲ್ಲ ಅಂತ. ನೀವು ಅನ್ಕೊಂಡಿರೋದು ಸತ್ಯ ಅಂತ ನಿಮ್ಗೆ ಹೆಂಗ್ ಗೊತ್ತಿದೆ? ಹೆಂಗ್ ಗೊತ್ತಿದೆ ಅಂದ್ರೆ ಅಟ್ಲೀಸ್ಟ್ ಇವಾಗ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಹೇಳ್ತಾರೆ ಸರ್? ಎಲ್ಲ ಬಂದಾದ್ಮೇಲೆ ಇವ್ ಹೇಳಿದಾಗ ಜನಕ್ಕೆ ತಲುಪೋದು ಯಾವಾಗ? ಹೌದು, ನಾನು ಮಾಡಿರೋದು ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಜನಕ್ಕೆ ನಾನು ಏನೇ ಹೇಳಿ ಅವ್ರಿಗೆ ನೆಲ್ ಬಂದು ನೋಡ್ತಾರೆ ಸರ್. ಆ ಕಾಲ ಹೋಯ್ತು. ನಾವು ಒಳ್ಳೆ ಸಿನಿಮಾ ಮಾಡಿ ಜನ ಬಂದು ನೋಡಿ ಆಮೇಲೆ ಅದೆಲ್ಲ ಇಲ್ಲ ಸರ್. ಅಟ್ಲೀಸ್ಟ್ ಯಾರು ಮಾತಾಡ್ತಾ ಇಲ್ವಾ, ನಾನು ಕರೆಕ್ಟಾಗಿ ಕೆಲಸ ಮಾಡಿ ನನಗೆ ಗೊತ್ತಿದೆ. ತಪ್ಪಿದ್ರೆ ನೆಕ್ಸ್ಟ್ ಸರಿ ಬಂದು ಉಗಿತಾರೆ, ರೆಡಿ ಇರ್ತೀನಿ. ಚೆನ್ನಾಗಿ ಮಾಡಿದ್ದೀನಿ, ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದು ಸರ್. ಅದೇ ಇವಾಗ ಪ್ರಮೋಷನ್ ಮಾಡೋದನ್ನು ಎಷ್ಟು ಕಷ್ಟ ಆಗಿದೆ ಸರ್ ಇವತ್ತಿಗೆ? ಒಬ್ಬ ಹೀರೋ ಆಗಿ ನಿಮ್ಮ ಫೇಸ್ ರೆಕಗ್ನೈಸ್ ಆಗಿ ನಿಮ್ಮ ಸಿನಿಮಾ ಹೆಸರು ರೆಕಗ್ನೈಸ್ ಮಾಡೋದು
ಪ್ರಮೋಷನ್ ಅಂದ್ರೂ ಏನೇ ಅಂದ್ರೂ ಮತ್ತೆ ಒಂದು ಸರ್ಕಲ್ಲೇ ಅದು, ಮತ್ತೆ ಏನೇ ಮಾಡಿದ್ರು ಮತ್ತೆ ಅದನ್ನೇ ಮಾಡಬೇಕಾಗುತ್ತೆ. ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಅದನ್ನೇ ಮಾಡಬೇಕಾಗುತ್ತೆ ಎಲ್ಲೇ ಬಂದ್ರೂ. ಸೊ ಅದು ಎಷ್ಟು ಇದಾಗ್ತಾ ಇದೆ ನಿಮ್ಗೆ ಸರ್? ಅದೇ ಮಾಡಬೇಕು. ಅದು ಬಿಟ್ಟು ಕೆಲವೊಂದು ಏನು ಮಾಡ್ತಾ ಇದ್ದೀನಿ ಅಂದರೆ, ನನಗೇನು ಚಿಕ್ಕವನು ಎಲ್ಲ ಬೇಜಾರು ಇಲ್ಲ, ಈ ಆರ್ಕೆಸ್ಟ್ರಾ ಇದೆಯಲ್ಲ ಅಲ್ಲಿಗೆಲ್ಲ ಹೋಗಿ ನಿಂತ್ಕೊತಾ ಇದ್ದೀನಿ. ಆಮೇಲೆ ಎಲ್ಲಿ ಜನ ಇರ್ತಾರೆ ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಸರ್, ಇಲ್ಲಿ ಒಂದು ಮೋರಿ ಕೆಲಸ ನಡೀತಾ ಇದೆ, ಅಲ್ಲೊಂದು 5,000 ಜನ ಬಂದು ನಿಂತಿದ್ದಾರೆ ಅಂದರೆ ಬೇಕಾದ್ರೆ ನಾನು ಒಂದು ನಮ್ಮ ಸಾಂಗ್ ಇಟ್ಕೊಂಡ್ ಬರ್ತೀನಿ, ನನಗೆ ಬೇಜಾರಿಲ್ಲ. ನನ್ನ ಮೇನ್ ಇಂಟೆನ್ಷನ್ ಜನರಿಗೆ ನನ್ನ ವಿಷಯ ಇದೆ ಅಂತ ಗೊತ್ತಾಗಬೇಕು. ಅದು ಗೊತ್ತಾಗಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾಳೆ ನಾಳಿದಲ್ಲಿ ಏನೇನೋ ಕೂತ್ಕೊಂಡು ಸ್ಕೆಚ್ ಮಾಡಿದ್ದೀನಿ, ಈಗ ನಾನೇ ಡೈರೆಕ್ಟ್ ಆಡಿಯನ್ಸ್ ಹತ್ರ ಹೋಗ್ತೀನಿ, ಒಂದು ಟ್ಯಾಬ್ ಇಟ್ಕೊಂಡು ಮೈಕ್ ಇಟ್ಕೊಂಡು, ಸರ್ ಈ ಥರ ಒಂದು ಸಾಂಗ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ, ನಿಮ್ಗೆ ಏನು ಅನಿಸ್ತಾ ಇದೆ, ಚೆನ್ನಾಗಿದೆ ಚೆನ್ನಾಗಿದ್ದೇನೆ, ಇಲ್ಲಾಂದರೆ ಬೈದು ಚೇಂಜ್ ಆಗ್ತದೆ, ಈ ಥರ ಹೋಗ್ತದೆ. ಇದೇ ಥರನೇ 2 years ಹಿಂದೆ ಒಬ್ರು ಹೀರೋ ಒಂದು ಸಿನಿಮಾ ಮಾಡಿದ್ರು, ಗೆದ್ದಿತ್ತು. 2ನೇ ಸಿನಿಮಾಗೆ ಇದೇ ಥರ ಹೇಳಿದ್ರು ಅವರು, ನನಗೆ ಒಬ್ಬ ಫ್ಯಾನು ಉತ್ತರ ಕರ್ನಾಟಕದಿಂದ ಅಥವಾ ಯಾವುದೇ ಡಿಸ್ಟಿಕ್ಕಿಂದ ಒಬ್ಬ ಫ್ಯಾನ್ ಕರೆದ್ರೂ ನಾನು ಅವನಿಗೋಸ್ಕರ ನಾನು ಅಲ್ಲೋಗಿ ಪ್ರಮೋಷನ್ ಮಾಡ್ತೀನಿ, ಜನ ಎಲ್ಲೇ ಇದ್ರು ಪ್ರಮೋಷನ್ ಮಾಡ್ತೀನಿ ಅಂತ ತುಂಬ ಪ್ರಮೋಷನ್ ಅವರೇ ಟೀಮ್ಗೇನೋ ಇನಿಷಿಯೇಟಿವ್ ಆಗಿ ತಗೊಂಡು ಪ್ರಮೋಷನ್ ಮಾಡಿದ್ರು. ರಾತ್ರಿ ಆಗಲು ಏನೇನೋ ಮಾಡಿದ್ರು. ಸಿನಿಮಾ ಫಸ್ಟ್ ಡೇನೇ ಜನ ಇರಲಿಲ್ಲ, ಕೆಲಸ ಕರೆಕ್ಟಾಗಿ ಮಾಡಿರಲ್ಲ ಸರ್. ಫಸ್ಟ್ ಡೇ ಗೊತ್ತಾಯ್ತು, ಬಿಫೋರ್ ಅವರೇ ಹೇಳ್ತಾ ಇದ್ರು ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಅದೇ ಅಲ್ಲಿಗೆ ಹೋಗಿ ನೋಡ್ಬೇಕಲ್ಲ ಸರ್. ಈಗ ಅವನ್ನೇ ನಾನಾಗಕ್ಕಾಗಲ್ಲ, ನಾನು ಅವನಾಗಕ್ಕಾಗಲ್ಲ. ಅವ್ನ ಸಿನಿಮಾನೇ ಮಾಡ್ಬೋದು. ನಂದು ಸ್ಟ್ರಗಲ್ಸ್ ಬೇರೆ ಇದೆ, ನಂದು ಅವಮಾನಗಳು ಬೇರೆ ಇದೆ. ಇವತ್ತಿನ ದಿನಾನು ಅವಮಾನ ಇದೆ, ನಾಳೆ ನನಗೆ ಅವಮಾನ, ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಅವ್ರದೇ ಬೇರೆ, ನಂದೇ ಬೇರೆ. ಬಟ್ ನಾನು ಈಗ ಗೊತ್ತಿದೆ ಎಲ್ಲರೂ, ಸಕ್ಸಸ್ ರೇಷಿಯೋ, ಫೇಲ್ಯೂರ್ ರೇಷಿಯೋ, ಇವತ್ತು ರಿಯಾಲಿಟಿ ಎಲ್ಲ ಗೊತ್ತಿದೆ. ಹಂಗಿದ್ಮೇಲೆ ಎಲ್ಲ ಮಾಡಿರೋ ಮಿಸ್ಟೇಕ್ ಅಂತ ನಾನು ಮಾಡಿರಲ್ಲ ಸರ್. ಅದಕ್ಕೆ ಮೂರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ, 3 ಸಾಂಗ್ ತೆಗೆದು ನೋಡಿದ್ರು ಡಬ್ಬ ಅಂತ ಯಾವನು ಹೇಳಲ್ಲ. ಸಕ್ಕದಾಗಿ ಮಾಡಿದ್ದೀರಾ ಅನ್ನೋ ರೇಂಜಿಗೆ ಎಲ್ಲರ ಹತ್ರ ಅಪ್ರಿಷಿಯೇಷನ್ ತೊಗೊಂಡಿದ್ದೆ. ಶ್ವೇತಾ ಮೋಹನ್ ಅವ್ರು ಆಡ್ಬೇಕಾದ್ರೆ ಹಿಂಗೆ ಕೈ ಮುಗಿ ಕೇಳಿದ್ರು, ದಯವಿಟ್ಟು ತಮಿಳು ಸಕ್ಕದಾಗಿ ಮಾಡಿದ್ರೆ ದಯವಿಟ್ಟು ಪ್ರಮೋಟ್ ಮಾಡಿ. ಪ್ರಮೋಷನ್ ಹೋಗಕ್ಕೆ ಆಗ್ತಾಯಿಲ್ಲ, ನೆಕ್ಸ್ಟ್ ಹೋಗ್ತೀವಿ. ಸೊ ಅಂತಂತ ಲೆಜೆಂಡ್ರಿ ಅವ್ರ ಕಡೆನೇ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ಸ್ಕೊಂಡ್ಬಂದಿದ್ದೀನಿ. ಸೊ ಅವರು ಹೇಳಿದ್ದಾರೆ ಅಂದರೆ ಚೆನ್ನಾಗಿರೋ ಕೆಲಸ ಅಂತೂ ಮಾಡಿದ್ದೀನಿ ಸರ್. ಓಕೆ ಸರ್, ರೀಸೆಂಟಾಗಿ ಬಿಟ್ಟಿದ್ದು ಸಾಂಗ್ ಇದೆಯಲ್ಲ, ಅದು ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿತ್ತು. ಲೊಕೇಶನ್ನು ಎಲ್ಲದು ತುಂಬ ಹೊಸದಾಗಿದೆ ಅದು. ಸರ್ ಏನಿಲ್ಲ ಸರ್, ನಮ್ಮ ಹತ್ರ ಕ್ರ್ಯಾಬಿ ಪುಕೆಟ್ ಹೋಗಕ್ಕೆ 50 ಲಕ್ಷ ಬಜೆಟ್ ಇರಲಿಲ್ಲ. ಕುಮಟಾಲ್ ಹೋಗ್ಬಿಟ್ಟು ತಲೆ ಉಪಯೋಗಿಸ್ಬಿಟ್ಟು CG ಮಾಡಿಸಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಅದೇ CG ಮಾಡಿಸಿರೋದು ಸರ್. ದುಡ್ಡಿಲ್ಲ ಅಂದಾಗ ಬುದ್ಧಿ ಕೊಟ್ಟಿರ್ತಾನಲ್ಲ ದೇವ್ರು, ಅದನ್ನು ಉಪಯೋಗಿಸಿದ್ದೀನಿ ಅಷ್ಟೇ. ನಿಮಗೆ ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಹೆಂಗೆ ಅಂದರೆ, ಎಷ್ಟು ವರ್ಷದಿಂದ ಕಲಿಯೋಕ್ಕೆ ಶುರು ಮಾಡಿದ್ರಿ ನೀವೀಗ? ಬರೀ ಹೀರೋ ಆಗಿಲ್ಲ, ನಿಮಗೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀರಲ್ವಾ, ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಹೆಂಗೆ ಕಲ್ತ್ರಿ ನೀವು? ಸರ್ ನಾನು 2015 ಇಂಡಸ್ಟ್ರಿಗೆ ಬಂದಿದ್ದು, ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿ. ಚೆನ್ನೈಲಿ ಕೆಲವು ಡೈರೆಕ್ಟರ್ಗಳ ಹತ್ರ ಕಲ್ತಿದ್ದೀನಿ, ಲಾಸ್ಟ್ ಅಸಿಸ್ಟೆಂಟ್ ಆಗಿದ್ದೀನಿ. ಹಿಂಗೆ ಜಸ್ಟ್ ಮೈಕ್ ಒಂದು ID ಕಾರ್ಡ್ ಹಾಕರೆ ನನಗೆ ಖುಷಿ. ಆ ಸೆಟ್ಟಲ್ಲಿ ಓಡಾಡೋಕೆ ತುಂಬ ದೊಡ್ಡ ಸೆಟ್ಟಲ್ಲಿ ಕೆಲಸ ಮಾಡಿದ್ದೀನಿ. ತುಂಬ ಹತ್ತಿರದಿಂದ ನೋಡಿ ಕೆಲಸ ಕಲ್ತಿದ್ದೀನಿ ಸರ್, ನೋಡಿ ಕಲ್ತಿದ್ದೀನಿ, ಜೊತೆಲಿದ್ದು ಕಲ್ತಿದ್ದೀನಿ. ಸೊ ಎಲ್ಲದಕ್ಕಿಂತ ಮೇನ್ ದೇವ್ರು ನನಗೊಂದು ಮೆದುಳು, ಬ್ರೈನು, ನನಗೊಂದು ಕೇಪಬಿಲಿಟಿ ಕೊಟ್ಟಿರ್ತಾನಲ್ಲ, ಅದರಲ್ಲಿ ಹೋಗ್ತಾ ಇದ್ದೀನಿ ಸರ್. ಸೂಪರ್ ಸರ್. ಇವಾಗ ಸಿನಿಮಾ ಯಾವಾಗ ಸರ್ ರಿಲೀಸು? ಸರ್ ಜೂನ್ ಎಂಡಿಗೆ ಅಂತ ಅನ್ಕೊಂಡಿದ್ದೀನಿ ಸರ್. ಮಿಸ್ ಆದರೆ ಇನ್ನೊಂದು ವಾರ ಹೆಚ್ಚು ಕಮ್ಮಿ ಆಗ್ಬೋದು. ಜೂನ್ ಎಂಡಿಗೆ ರೆಕಾರ್ಡಿಂಗ್ ವೆಯ್ಟ್ ಮಾಡ್ತೇನೆ. ರೆಕಾರ್ಡಿಂಗು ಮುಗಿದಿದೆ, DTS ಹೋಗ್ಬೇಕು, ಫೈನಲ್ ಒಂದು ಕರೆಕ್ಷನ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಸ್ವಲ್ಪ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದೆ, ಯಾಕೆಂದರೆ ಜನಕ್ಕೆ ನಾವು ನಿಮ್ಮನ್ನು ಹೊಗಳೋದು, ನೀವು ನಮ್ಮನ್ನು ಹೊಗಳೋದು ನೋಡೋಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಂಗಾಗಿ ಏನಿದೆ ಅದನ್ನ ಹೇಳಿದ್ರೆ ಇಷ್ಟ ಆಗುತ್ತೆ ಅಂತ ಕೇಳಿದೆ. ನಾನು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದೀನಿ. ಲೈಫ್ ಟುಡೇ ಇವ್ರು ಕೇಳಿರೋ ಎಲ್ಲ ಪ್ರಶ್ನೆಗೂ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದೀನಿ. ನಿಮ್ಮ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡೋಂಥ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾ ಏನಂದರೆ, ನೀವು ಮೊಗ್ಗಿನ ಮನಸ್ಸು ಸಿನಿಮಾ ನೋಡಿದಿರಲ್ಲ, ಆಲ್ಮೋಸ್ಟ್ ನಿಮಗೆ 80-90% ರಾಧಿಕಾ ಪಂಡಿತ್ ಅವ್ರ ಮೇಲೆ ಸಿನಿಮಾ ಹೋಗ್ತಾ ಇರುತ್ತೆ. ಸೊ ಆ ಥರ ಮೇಯ್ನ್ ಇವತ್ತಿನ ಹೆಣ್ಣುಡುಗಿ, ಆ ಒಂದು ಮನೇಲಿ ಒಂದು ಹೆಣ್ಣುಡುಗಿ ಕರೆಕ್ಟ್ ಆಗಿದ್ರೆ ಇಡೀ ಮನೆಯೇ ಕರೆಕ್ಟ್ ಆಗಿರುತ್ತೆ. ಅವಳೊಬ್ಳು ಡಿಸ್ಟರ್ಬ್ ಆದರೆ ಇಡೀ ಮನೆಯೇ ಡಿಸ್ಟರ್ಬ್ ಆಗುತ್ತೆ. ಕರೆಕ್ಟ್. ಸೊ ಕಂಪ್ಲೀಟ್ಲಿ ಆ ಒಂದು ಹುಡುಗಿ ಲೈಫ್ ಮೇಲೆ ಕತೆ ಹೇಳ್ಕೊತಾ ಹೋಗಿದೆ. ನಂದು ಕ್ಯಾರೆಕ್ಟ್ರು ಜೊತೆಗೆ ಬ್ಲೆಂಡ್ ಆಗ್ತಾ ಹೋಗ್ತಾರೆ ಸುಮಾರಷ್ಟು ಕ್ಯಾರೆಕ್ಟರ್. ಸೊ ನಿಮಗೆ ಪ್ಯಾಟ್ರನ್ನೇ ಹೊಸದಾಗಿ ಬರುತ್ತೆ. ನಿಮಗೆ ರೌಡಿಸಮ್ಮು ದೇವರಾಣೆಗೂ ಇಲ್ಲ ಸರ್. ಓಕೆ, 60 ದಿನ ಶೂಟಿಂಗ್, 50 ದಿನ ಹೀರೋಯಿನ್ ಕೆಲಸ ಮಾಡಿದ್ದಾರೆ. ನೀವು ಹೆಂಗೆ ಹೇಳ್ತೀರಾ ರೌಡಿಸಮ್ ಸಬ್ಜೆಕ್ಟ್? ಆ ಕ್ಯಾರೆಕ್ಟರೈಸೇಷನ್ ಹಂಗಿದೆ. ನಮ್ಮ ಆಡಿಯನ್ಸ್ಗೆ ರಾ ಆಗಿರೋ ಕ್ಯಾರೆಕ್ಟರ್ ಇಷ್ಟ ಆಗ್ತಾರೆ. ಮುಂಚೆ ಆದರೆ ತುಂಬ ಸ್ಟೈಲಿಶ್ ಆಗಿ ಬಂದು ಚಾಕ್ಲೇಟ್ ಬಾಯ್ನ ಇಷ್ಟಪಡ್ತಾಯಿದ್ರು. ಆ ಜನ್ರೇಷನ್ ಹೋಗಿದೆ. ಯಾಕಂದರೆ ತಮಿಳ್ ಸಿನಿಮಾಗಳು ಇಲ್ಲಿ ನೋಡ್ತಾರೆ. ಯಾಕೆ ಹೇಳಿ? ವಿಜಯ್ ಸೇತುಪತಿ ನೋಡಿದ್ರೆ ಹೆಂಗಿದ್ದಾರೆ? ಅವ್ರು ಯಾವ ಮೇಕಪ್ ಹಾಕಲ್ಲ, ಏನು ಬಾಡಿ ಮಾಡಲ್ಲ, ಆರಾಮಾಗಿರ್ತಾರೆ. ಆ ಥರ ಈ ಯಾರು ಇನ್ನೊಬ್ರು ಈ ಗುಡ್ ನೈಟ್ ಅಂತೆಲ್ಲ ಫಿಲಮ್ ಮಾಡೋದು, ಆಮೇಲೆ ಇನ್ನೂ ಜೋ ಅಂತೆಲ್ಲ ಸಿನಿಮಾ, ಅವ್ರು ಯಾರು ಆ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕೋ ಹಂಗೆ ಇರ್ತಾರೆ ಸರ್. ಈ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕೋ ನಾನು ಹಂಗೆ. ಆ ಪ್ಯಾಟರ್ನ್ ನಮ್ಮ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ, ಮಾಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ನಿಮ್ಗೆ. ಥ್ಯಾಂಕ್ ಯು, ನಿಮ್ಗೆ ಒಳ್ಳೆಯದಾಗಲಿ ಸರ್. ಫಸ್ಟ್ ಜೊತೆ ಮಾತಾಡಿ ಸಖತ್ ಖುಷಿ ಇದೆ. ಆ್ಯಕ್ಚುಲಿ ನಿಮ್ಮ ಪೇಜ್ನ ಒಂದನೇ ನಾನು ಫಾಲೋ ಮಾಡೋದು. ಥ್ಯಾಂಕ್ ಯು. ಜೆನ್ಯೂನ್ ಆಗಿ ಎಲ್ಲ ಆಗ್ತಾ ಇರ್ತೀರಾ. ಸೊ ನಮ್ಮ ಸಿನಿಮಾಗೂ ಇದೇ ಥರ ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್.